ಇವತ್ತು ನಾವು ಈ ಒಂದು ನುಡಿ ನಮನದಲ್ಲಿ ಆಗಮಿಸಿರ್ತಕ್ಕಂಥ ಸಂದರ್ಭ ಬಹಳ ಭಾರವಾದ ಹೃದಯದಿಂದ ತಮ್ಮ ಮುಂದೆ ಬಂದಿದ್ದೇವೆ. ನಮ್ಮ ಜೊತೆ ಸುಮಾರು 25-30 ವರ್ಷಗಳ ಕಾಲ ನಿರಂತರವಾಗಿ ಸಾರ್ವಜನಿಕ ಜೀವನದಲ್ಲಿ ತಮ್ಮ ಸೇವೆ, ರಾಜ್ಯದ ಸೇವೆ ಮತ್ತು ಜಿಲ್ಲೆಯ ಸೇವೆಯನ್ನು ಮಾಡಿಕೊಂಡು ಬಂದಂತ ದಿವಂಗತ ಸುಧಾಕರ್ ಅವರ ನೆನಪಿಗೋಸ್ಕರ ನಾವೆಲ್ಲರೂ ಸಹ ಇಲ್ಲಿ ಸೇರಿದ್ದೇವೆ. ನುಡಿ ನಮನ ನಾವು ಸಲ್ಲಿಸುವ ಸಂದರ್ಭದಲ್ಲಿ ಕೇವಲ ಕಣ್ಣೀರು, ಆಂಜನೇಯ ಹೇಳಿದಾಗ ಆನಂದ ಬಾಷ್ಪ ಅಥವಾ ಶ್ರದ್ಧಾಂಜಲಿ ಸಲ್ಲಿಸಿದ್ರೆ ಆಗುವುದಿಲ್ಲ. ಯಾರಾದರೂ ಜೀವನವನ್ನ ಅಳೆಯೋದಾದರೆ ಆ ಅಳತೆ ಯಾವ ರೀತಿ ಇರಬೇಕು ಅಂದರೆ ಅವರ ವಯಸ್ಸು ಎಷ್ಟು ದಿವಸ ಬಾಳಿದ್ದಾರೆ ಅನ್ನೋದು ಬಹಳ ಮುಖ್ಯ ಅಲ್ಲ. ಅವರು ಬಾಳಿದಷ್ಟು ದಿನ ಜನಸಾಮಾನ್ಯರಿಗೆ ಯಾವ ರೀತಿ ಅವರ ಜೀವನವನ್ನು ಸುಧಾರಣೆ ಮಾಡಲು ಸಕ್ರಿಯವಾಗಿರ್ತಾರೆ, ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನೆನೆಸ್ಕೊಳ್ಳೋದೇ ಬಹಳ ದೊಡ್ಡ ವಿಶೇಷ. 100 ವರ್ಷ ಬದುಕಿದ್ರೆ ಪ್ರಯೋಜನ ಆಗೋದಿಲ್ಲ, 50 ವರ್ಷ ಬದುಕಿದ್ರೂ ಸಹ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳಿಗೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದು ತಿಳ್ಕೊಳ್ಬೇಕಾಗುತ್ತೆ. ಸುಧಾಕರ್ ಅವರು ನಾನು ಬಹಳ ವರ್ಷದಿಂದ ಬಲ್ಲೆ. ಅವರು ಜನಸಾಮಾನ್ಯ ಜೊತೆ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ರು. ಜನಸಾಮಾನ್ಯರ ಸಂತೋಷದಲ್ಲಿ ಭಾಗಿಯಾಗ್ತಾ ಇದ್ರು. ಚಿತ್ರದುರ್ಗ ಜಿಲ್ಲೆ ಅದರಲ್ಲೂ ಸಹ ಹಿಂದೂವಿನ ಅಭಿವೃದ್ಧಿಗಾಗಿ ಎಲ್ಲ ರೀತಿಯ ಶ್ರಮವನ್ನು ವಹಿಸತಕ್ಕಂಥ ಕೆಲಸವನ್ನು ಸಹ ನಾವು ನೋಡಿದ್ದೇವೆ. ನಮ್ಮೆಲ್ಲರ ಅಕ್ಷರಕ್ಷಣೆ ನಾಯಕ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಪಾದಯಾತ್ರೆಯಲ್ಲಿ ಹಿರಿಯೂರ ಮೂಲಕ ನಾವು ಚಳ್ಳಕೆರೆಗೆ ಹೋಗುವ ಸಂದರ್ಭದಲ್ಲಿ ಭಾರಿ ಮಳೆ ಆಗಿತ್ತು. ಆ ಮಳೆ ಸಂದರ್ಭದಲ್ಲಿ ಪಾದಯಾತ್ರೆ ಆಗುತ್ತೋ ಅಂತ ತಿಳ್ಕೊಂಡಾಗ ಅವರು ಇಡೀ ರಾತ್ರಿ ಎಲ್ಲೆಲ್ಲಿ ನೀರು ಸೇರಿತ್ತು, ಇಲ್ಲಿ ಕೊಚ್ಚಾಗಿದ್ದೆಲ್ಲೂ ಸಹ ಸರಿ ಮಾಡಿ ಬೆಳಿಗ್ಗೆ ಅಷ್ಟೊಂದು ಏನೂ ಆಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಮಾಡಿದಂತ ಒಂದು ಮಹಾನ್ ಒಬ್ಬ ಕಾರ್ಯಕರ್ತ ಅಂತ ಹೇಳಿದ್ರೆ ತಪ್ಪಾಗಲಾರದು. ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮ ಹಿರಿಯೂರಲ್ಲಿ ಯಶಸ್ವಿ ಆಗಬೇಕಾದ್ರೆ ಮೊದಲಿನ ನಮ್ಮ ಜೊತೆ ಅವರು ಕೆಲಸ ಮಾಡಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ರು. ಅದಲ್ಲದೆ ಜಿಲ್ಲೆಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರೂ ಸಹ ಸಿಕ್ಕಿದೆ. ಅವರು ನಮ್ಮ ಜೊತೆ ಇನ್ನೂ ಸ್ವಲ್ಪ ದಿವಸ ಇರಬೇಕಾಗಿತ್ತು, ಆದರೆ ವಿಧಿವಶ ಅವರನ್ನು ಬಹಳ ಬೇಗ ಅವರನ್ನು ಕರ್ಕೊಂಡಿದೆ. ಒಬ್ಬ ಅಲ್ಪಸಂಖ್ಯಾತರಾಗಿ ರಾಜಕಾರಣ ಹೇಗಿದೆ ಅಂತ ಹೇಳಿದ್ರೆ ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಸಹ ಜಾತಿ, ಧರ್ಮ, ಭಾಷೆ, ತೋಳುಬಲ, ಹಣಬಲ ಎಲ್ಲವೂ ಸಹ ನಡೆಯುತ್ತೆ. ಆದರೆ ಹಿರಿಯೂರು ಜಿಲ್ಲೆಯಲ್ಲಿ, ಹಿರಿಯೂರು ತಾಲೂಕಿನಲ್ಲಿ ಒಂದು ವಿಭಿನ್ನವಾದ ರಾಜಕಾರಣವನ್ನು ಮಾಡಿ
ವಂದನೆ ಸಲ್ಲಿಸಿ ನಾನು ಮಾತನಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.